ಹಾಸನ ಲೋಕಸಭೆ ಚುನಾವಣೆ ಹಿನ್ನೆಲೆ 2 ದಿನಗಳ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಅರಸೀಕೆರೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡ ಅವರು, ಲಿಂಗಾಯತ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಹೇಳಿ? ಅರಸೀಕೆರೆಗೆ ಕುಡಿಯುವ ನೀರಿಗೆ 24 ಬೋರ್ವೆಲ್ ಹಾಕಿಸಿದ್ದೆ, ಆದರೆ ಕುಡಿಯಲು ನೀರು ಯೋಗ್ಯವಲ್ಲ ಅಂದರು. ಹೇಮಾವತಿ ನದಿಯಿಂದ ನೇರವಾಗಿ ನೀರು ತಂದಿರುವುದು. ಯಾವುದೇ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಮತ ಕೇಳಲು ಬಂದಿಲ್ಲ. ಅವರು ದೊಡ್ಡವರಿರಬಹುದು, ಅವರ ಬಗ್ಗೆ ಮಾತನಾಡಲ್ಲ ಎಂದು ಶಿವಲಿಂಗೇಗೌಡರ ವಿರುದ್ಧ ಮಾಜಿ ಪ್ರಧಾನಿಯಾದ ಎಚ್.ಡಿ. ದೇವೇಗೌಡ ವಾಗ್ದಾಳಿ ನಡೆಸಿದರು. ಇದೇ ಹೇಮಾವತಿ ಮುಖ್ಯಮಂತ್ರಿಗಳ ರಾಮಣ್ಣ ಅಧ್ಯಕ್ಷ ಅವರು ಆ ನೀರಿನ ಡೈವರ್ಟ್ ಮಾಡಿ ಚಿತ್ತೂರು ತಗೊಂಡು ಇಲ್ಲಿ ನೀರು ಕಡಿಮೆ ಹೇಮಾವತಿ ಹೊಳೆಯಿಂದ ಡೈರೆಕ್ಟ್ ಆಗಿ ಇರ್ತಾರೆ. ಏನೇನು ಕರೆಸ್ಪಾಂಡೆನ್ಸ್ ಮಾಡಿದ್ರೆ ಯಾವುದೋ ಸಭೆ ನಾನು ಯಾವ ಒಬ್ಬ ವ್ಯಕ್ತಿಯ ಹೆಸರು ಮತಕ್ಕೆ ಹೇಳಲಿಕ್ಕೆ ಬಂದಲ್ಲ. ಅವ್ರ ದೊಡ್ಡವರು ಇರ್ಬೋದು, ಅವ್ರ ಬಗ್ಗೆ ನಾವು ಮಾತಾಡಿಲ್ಲ. ಸಂತೋಷದಿಂದ ಸ್ವಲ್ಪ ಮಟ್ಟಿಗೆ ನನಗೆ ಮನಸ್ಸಿನ ಸಂಶಯದ ಕಾರಣ ನಾನು ಜ್ಯೋತಿಷ್ಯನಂತೆ ಇಲ್ಲಿ ಇನ್ನೊಬ್ಬರು ಹೇಳಿ ಮೇಲೆ ಹೇಳಿದ್ದಾರೆ ಅಶೋಕನಿಗೆ MLC ಕಳಿಸ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ಯಾವತ್ತಾರು ಒಂದು ಮಾತು ಕೊಟ್ಟಿದ್ರೆ ಅದು ತಪ್ಪಿಲ್ಲ ಇವತ್ತು. ಹಾಗಾಗಿ ನಾವು ಒಂದು ಸಮಾಜದ ಪರವಾಗಿ ಮಾತಾಡ್ತಿಲ್ಲ, ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡೋಗಂತ ಕೆಲಸ ಮಾಡ್ತೀವಿ. ಏನೇನೋ ಕೆಟ್ಟದಾಗಿ ಬಿಂಬಿಸಿದ್ರು. ಮುಸಲ್ಮಾನ್ ಜನಾಂಗಕ್ಕೆ ಸಂತೋಷ್ ಅವರಿಗೆ ಪ್ರೀತಿನೇ ಇರುವಂತೆ, ಭಾವನೆನೇ ಇರುವಂತೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ದೊಡ್ಡವರು ಮಾತು ಹೇಳಿದ್ರು, ನಾನು ಇವತ್ತು ಅಲಯನ್ಸ್ ಬಿಜೆಪಿ ಜೊತೆ ಆಗಿದ್ದೀನಿ, ಆದ್ರೆ ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡೋಗಂತ ಕೆಲಸನ ನಾನು ಜಾತ್ಯತೀತ ನಿಲುವೆಯನ್ನು ಇಟ್ಕೊಂಡಿದ್ದೀನಿ, ಅದನ್ನ ಮುಂದುವರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರೆ, ಅವರ ಮೊಮ್ಮಗನಾಗಿ ಒಬ್ಬ ಸಂಸದನಾಗಿ ಅವರ ಇಟ್ಟಂತ ಹೆಜ್ಜೆಯಲ್ಲೇ ನಾನು ಹೆಜ್ಜೆ ಇಟ್ಟು ನಾನು ಸಂತೋಷ್ ಅವರು ಇಲ್ಲಿರಂತ ಎಲ್ಲಾ ಮುಖಂಡರುಗಳು ಅವರ ಸಿದ್ಧಾಂತನ ಒಪ್ಪಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ತಿಳಿಸುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ದೊಡ್ಡವ್ರಿಗೆ ಸಮಯ ಆಗ್ತಿರೋದ್ರಿಂದ ನೀವೆಲ್ಲರೂ ಕೂಡ ಯಾವ ರೀತಿ ಈ ಜಿಲ್ಲೆಯಲ್ಲಿ ದೊಡ್ಡವ್ರನ್ನ ಬೆಳೆಸಿದ್ರಿ, ಯಾವ ರೀತಿ ದೊಡ್ಡವ್ರನ್ನ ಇವತ್ತು ಅವಕಾಶ ಕೊಟ್ಟು ಇವತ್ತು ಪ್ರಧಾನಮಂತ್ರಿ ಆಗುವಂತ ಒಂದು ಸ್ಥಾನನ ಕೊಟ್ಟರೆ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ನಿಮ್ಮ ಋಣದಲ್ಲಿ ನಾವಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡವ್ರು ಏನ್ ಆಶೀರ್ವಾದ ಮಾಡಿದ್ದಾರೆ, ಈ ಜಿಲ್ಲೆ ಒಂದ್ಸರಿ ನನಗೆ ಆಶೀರ್ವಾದ ಮಾಡಿ ಒಂದು ಅದ್ಭುತವಾದಂತ ಲೀಡ್ನು ಕೂಡ ಅರಸೀಕೆರೆ ಭಾಗದಲ್ಲಿ ಕೊಟ್ಟಿದ್ರಿ ನನಗೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ನನಗೆ ಸಹಕರಿಸಿ ನೀವೆಲ್ಲ ಶಕ್ತಿ ತುಂಬಿ ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಹೇಳಿದ್ದಾರೆ ಅಶೋಕನಿಗೆ MLC ಕಳಿಸ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ಯಾವತ್ತಾರು ಒಂದು ಮಾತು ಕೊಟ್ಟಿದ್ರೆ ಅದು ತಪ್ಪಿಲ್ಲ ಇವತ್ತು. ಹಾಗಾಗಿ ನಾವು ಒಂದು ಸಮಾಜದ ಪರವಾಗಿ ಮಾತಾಡ್ತಿಲ್ಲ, ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡೋಗಂತ ಕೆಲಸ ಮಾಡ್ತೀವಿ. ಏನೇನೋ ಕೆಟ್ಟದಾಗಿ ಬಿಂಬಿಸಿದ್ರು. ಮುಸಲ್ಮಾನ್ ಜನಾಂಗಕ್ಕೆ ಸಂತೋಷ್ ಅವರಿಗೆ ಪ್ರೀತಿನೇ ಇರುವಂತೆ, ಭಾವನೆನೇ ಇರುವಂತೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ದೊಡ್ಡವರು ಮಾತು ಹೇಳಿದ್ರು, ನಾನು ಇವತ್ತು ಅಲಯನ್ಸ್ ಬಿಜೆಪಿ ಜೊತೆ ಆಗಿದ್ದೀನಿ, ಆದ್ರೆ ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡೋಗಂತ ಕೆಲಸನ ನಾನು ಜಾತ್ಯತೀತ ನಿಲುವೆಯನ್ನು ಇಟ್ಕೊಂಡಿದ್ದೀನಿ, ಅದನ್ನ ಮುಂದುವರ್ಸಂತ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರೆ, ಅವರ ಮೊಮ್ಮಗನಾಗಿ ಒಬ್ಬ ಸಂಸದನಾಗಿ ಅವರ ಇಟ್ಟಂತ ಹೆಜ್ಜೆಯಲ್ಲೇ ನಾನು ಹೆಜ್ಜೆ ಇಟ್ಟು ನಾನು ಸಂತೋಷ್ ಅವರು ಇಲ್ಲಿರಂತ ಎಲ್ಲಾ ಮುಖಂಡರುಗಳು ಅವರ ಸಿದ್ಧಾಂತನ ಒಪ್ಪಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ತಿಳಿಸುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ದೊಡ್ಡವ್ರಿಗೆ ಸಮಯ ಆಗ್ತಿರೋದ್ರಿಂದ ನೀವೆಲ್ಲರೂ ಕೂಡ ಯಾವ ರೀತಿ ಈ ಜಿಲ್ಲೆಯಲ್ಲಿ ದೊಡ್ಡವ್ರನ್ನ ಬೆಳೆಸಿದ್ರಿ,
ಯಾವ ರೀತಿ ದೊಡ್ಡವ್ರನ್ನ ಇವತ್ತು ಅವಕಾಶ ಕೊಟ್ಟು ಇವತ್ತು ಪ್ರಧಾನಮಂತ್ರಿ ಆಗುವಂತ ಒಂದು ಸ್ಥಾನನ ಕೊಟ್ಟರೆ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ನಿಮ್ಮ ಋಣದಲ್ಲಿ ನಾವಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡವರು ಏನು ಆಶೀರ್ವಾದ ಮಾಡಿದ್ದಾರೆ, ಈ ಜಿಲ್ಲೆ ಒಂದ್ಸರಿ ನನಗೆ ಆಶೀರ್ವಾದ ಮಾಡಿ ಒಂದು ಅದ್ಭುತವಾದಂತ ಲೀಡ್ನು ಕೂಡ ಅರಸೀಕೆರೆ ಭಾಗದಲ್ಲಿ ಕೊಟ್ಟಿದ್ದೀರಿ ನನಗೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ನನಗೆ ಸಹಕರಿಸಿ, ನೀವೆಲ್ಲ ಶಕ್ತಿ ತುಂಬಿ ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಎರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ.